ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್. ಇವತ್ತು ದೇವರ ವಾಕ್ಯ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ಸೊಲೊಮೋನ ಬರೆದ ಜ್ಞಾನೋಕ್ತಿ ಪುಸ್ತಕ 17ನೇ ಅಧ್ಯಾಯ 3ನೇ ವಚನ. ದ ಬುಕ್ ಆಫ್ ಪ್ರೊವರ್ಬ್ ಚಾಪ್ಟರ್ 17 ವರ್ಸ್ 3. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬೆಳ್ಳಿ ಬಂಗಾರಗಳನ್ನು ಬೆಂಕಿಯಲ್ಲಿ ಹಾಕಿ ಶುದ್ಧಿ ಮಾಡುತ್ತಾರೆ, ಆದರೆ ಮನುಷ್ಯನ ಹೃದಯವನ್ನು ಯೆಹೋವನು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಬೆಳ್ಳಿ ಬಂಗಾರ ಏನು ಮಾಡ್ತಾರೆ, ಅದು ಶುದ್ಧ ಮಾಡಬೇಕು. ಅದರಿಂದ ಮಣ್ಣು ಅರುಗು ತೆಗಿಬೇಕಂದ್ರೆ ಏನು ಮಾಡ್ತಾರೆ, ಬೆಂಕಿಯಲ್ಲಿ ಹಾಕಿ ಪುಟ ಹಾಕ್ತಾರೆ. ಅವಾಗ ಏನಾಗುತ್ತೆ, ಅದು ಅಪ್ಪಟ ಬಂಗಾರ ಆಗುತ್ತೆ. ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಕರ್ತನ ಯೇಸು ಕ್ರಿಸ್ತನು ಇವತ್ತು ಮನುಷ್ಯರ ಹೃದಯವನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾರೆ. ಇವತ್ತು ನಮ್ಮ ಹೃದಯಗಳು ಇವತ್ತು ಶುದ್ಧವಾಗಬೇಕು. ನಮ್ಮ ಮನಸ್ಸುಗಳು ಪೂರ್ತಿಯಾಗಿ ಕ್ಲೀನ್ ಆಗಬೇಕಂದ್ರೆ, ಶುಚಿ ಆಗಬೇಕಂದ್ರೆ ನಾವೇನು ಮಾಡಬೇಕು, ತಂದೆಯ ದೇವರ ಹತ್ರ ಹೋಗ್ಬೇಕು. ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿದಾಗ ನಮ್ಮ ಹೃದಯಗಳನ್ನು ಏನು ಮಾಡ್ತಾರೆ, ದೇವರು ಮನುಷ್ಯ ಹೃದಯಗಳನ್ನು ಶುದ್ಧಿ ಮಾಡುವಂಥ ದೇವರು ಯೇಸು ಕ್ರಿಸ್ತನ ಮಾತ್ರನಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಯಾರು ವ್ಯಕ್ತಿಯಾಗಲಿ ಆ ದೇವರಾಗಲಿ ಮನುಷ್ಯನ ಹೃದಯಗಳನ್ನು ಶುದ್ಧಿ ಮಾಡಲಿಕ್ಕೆ ಶಕ್ತರಲ್ಲ. ಆದರೆ ಯೇಸು ಕ್ರಿಸ್ತನ ಮಾತ್ರ ಇವತ್ತು ಹೃದಯಗಳನ್ನು ಮನಸ್ಸುಗಳು ಏನು ಮಾಡ್ತಾರೆ, ಅವರು ಶುದ್ಧಿ ಮಾಡ್ತಾರೆ. ಇವತ್ತು ನಿನ್ನ ಹೃದಯವು ಶುದ್ಧವಾಗಬೇಕು, ನಿನ್ನ ಮನಸ್ಸು ಶುಚಿಯಾಗಬೇಕಂದ್ರೆ ನೀನೇನು ಮಾಡಬೇಕು, ದೇವರು ಪ್ರಾರ್ಥನೆ ಮಾಡಿದಾಗ ದೇವರು ನಿನ್ನ ಹೃದಯದಲ್ಲಿರುವಂಥ ಕಲ್ಮಶವನ್ನು ತೆಗೆದಾಕಿ ಆ ದೇವರು ನಿನಗೆ ಹೊಸ ಹೃದಯ ಕೊಟ್ಟು ನಿನಗೆ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯಾವ ರೀತಿ ಬೆಳ್ಳಿ ಬಂಗಾರಕ್ಕೆ ಆ ಬೆಂಕಿಯಲ್ಲಿ ಹಾಕಿದಾಗ ಅದು ಯಾವ ರೀತಿ ಅಪ್ಪಟ ಬಂಗಾರ ಆಗುತ್ತೋ, ಅದೇ ರೀತಿ ಇವತ್ತು ದೇವರು ನಿನ್ನ ಮನಸ್ಸು ನಿನ್ನ ಹೃದಯವನ್ನು ಶುದ್ಧಿ ಮಾಡಿದಾಗ ನೀನು ಕೂಡ ಅಪ್ಪಟ ಬಂಗಾರದಂತೆ ದೇವರು ನಿನ್ನನ್ನು ಹೊಳೆಯುವಂತೆ ಮಾಡುತ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.